ನೀಡಲು ತಿಳಿಸದೆ ತಾನಂದು ನಳಿನ ಮುಖಿ ನಡೆದಿರುವುದು ಆಲಯದೊಳಗೆ ನೀಲಮ ಸಂಭ್ರಮದೊಳಗೆ ಲೋಕವನ್ನರಿಯುತ್ತಿರಲ್ಲ ನಳಿನ ಮುಖಿಗಾರವಿಯು ಕೊಂಡದು ನನ್ನ ಬಾಲ್ಯದ ಬಡದಾಡಿ ನನ್ನೊಟ್ಟಿಗೆ ಆಟ ಆಡಿದ ಹೆಣ್ಣು ನೀನು ವಿನಂತಿ ನನಗೆ ದ್ರೋಹ ಮಾಡಿಬಿಟ್ಟೆ ಅಲ್ಲವೇ? ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಸಾಕು ಮಕ್ಕಳ ಸಾಕು ಮಕ್ಕಳ ನನ್ನ ನಿಂದ ನಿನ್ನ ಭಯಕರ ಕೇಳಿಕೊಳ್ಳ ಸಾಕು ಸೆರಗಾಸ್ತಿ ನೀನಲ್ವಾ? ಯಾಕೆ ನನಗೆ ಬೈಯುದು? ಯಾಕೆ ನೀನು ಬಯ್ಯದೆ ಏನಂತೆ? ನಿನಗೆ ಮೊದಲೇ ಗೊತ್ತಿದೆ ಅಲ್ವೇ? ಗೊತ್ತುಂಟು, ನನ್ನ ಪ್ರಿಯತಮ ಎಂಬುದಾಗಿ. ಅವರಿಗೆ ನನ್ನ ಮೇಲೆ ಪ್ರೀತಿ ಉಂಟು, ಕರ್ಮ ಪ್ರೀತಿ. ಅದಕ್ಕಾಗಿ ಬಂದದ್ದು ನಾನು. ನನ್ನನ್ನು ಕೇಳುದಲ್ಲ. ಅವರಿಗೆ ಪ್ರೀತಿ ಇದೆಯಲ್ಲ, ನಿನಗೆ ತೀಟೆ ಉಂಟು ಅಷ್ಟೇ. ಏನೇ ಇರ್ಲಿ, ನೀನು ಕೇಳಬೇಕಾದದ್ದು ನನ್ನನ್ನ. ನನ್ನ ಪ್ರಿಯಕರ ಅಂತ ಹೇಳ್ತಿಲ್ಲ, ಅವನನ್ನು ಕೇಳೆ. ವಿಷಯಕ್ಕೆ ಬಬ್ಬೆ ಹಾಕುವುದೇ? ಆಶ್ಚರ್ಯಚಕಿತಳಾದೆಯೋ? ಬೆಳಗಾದೆಯೋ? ಆಗಲೇಬೇಕು. ಯಾಕೆ ವದನ ಒಂದನು ಮಾತ್ರ ನೀನರಿತಿದ್ದಿ. ನನ್ನ ಇನ್ನೊಂದು ಮುಖದ ಪರಿಚಯ ನಿನಗಿನ್ನೂ ಇಲ್ಲವೇ ಇಲ್ಲ. ಆಗಲೇಬೇಕು. ನಾಣ್ಯ ಒಂದಕ್ಕೆ ಹೇಗೆ ಎರಡು ಮುಖಗಳು, ಅಂತೆಯೇ ಈ ಹಾರ್ದಿಕನಿಗೂ ಎರಡು ಮುಖ. ಸ್ಪಷ್ಟವಾಗಿ ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳು. ವಚನ ನಿಜವಂತಿರುವುದೆಲ್ಲವೂ ನಿಜವಲ್ಲವೇ ಅಲ್ಲ, ದೃಢವು ಸುಳ್ಳಂತಿರುವುದೆಲ್ಲವೂ ಸುಳ್ಳಲ್ಲವೇ ಅಲ್ಲ. ಹಾಗೆ ಇದು ಸುಳ್ಳು ನಿಜವೋ? ಎರಡು ಕೇಳುತ್ತಾ ಇದೆಯಲ್ಲ, ಸಾವಿರ ಸಾವಿರ ಪ್ರಶ್ನೆಗಳಲ್ಲ, ಒಂದೊಂದಾಗಿಯೇ ಉತ್ತರಿಸ್ತೇನೆ. ನಮ್ಮ ನಾಡಿನಲ್ಲಿ ಎಲ್ಲೆಲ್ಲ ವಿಗ್ರಹ ಚೋರತನವಾಯಿತು, ಆ ವಿಗ್ರಹಗಳನ್ನೆಲ್ಲ ದೋಚಿದ್ದು ಇದೇ ಹಾರ್ದಿಕ. ದೋಚಿರುವ ಆ ವಿಗ್ರಹಗಳನ್ನು ಎಲ್ಲಿರಿಸುವುದು ಎಂಬ ಹಾಗೆ ಯೋಚಿಸಿ ಕಾಡಿನ ತನ್ಮಧ್ಯೆ ಇರುವಂತಹ ಭವನದಲ್ಲಿ ಅಲ್ಲಿ ಇರಿಸಿದೆ. ಅಲ್ಲಿ ಯಾರು ಸುಳಿಯಬಾರದು ಎಂಬ ಕಾರಣಕ್ಕಾಗಿ ಆ ಭವನವನ್ನ ಭೂತ ಭವನವಾಗಿ ನಿರ್ಮಿಸಿದೆ. ಅಲ್ಲಿಗೆ ನನಗೆ ದೊರಕಿದವಳು ನೀನು. ನಿನ್ನನ್ನು ಬಳಸಿಕೊಂಡೆ, ನನ್ನ ಪ್ರೇಮದ ಬಲೆಯಲ್ಲಿ ನಿನ್ನನ್ನು ಬೀಳಿಸಿಕೊಂಡೆ. ಬಲೆಗೆ ಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿದೆ. ಆ ಭವನವನ್ನು ಭೂತ ಭವನವನ್ನಾಗಿಸಿ ಇದೇ ವಿನಂತಿ ಹಾಗೂ ವಿನಂತಿಯ ಅಣ್ಣನಲ್ಲ ನಾನೇ ಇರಿಸಿಕೊಂಡೆ ಕ್ರಯಕ್ಕಾಗಿ. ನಾವೆಲ್ಲ ಒಟ್ಟಾಗಿ ಒಂದು ದಿನ ಆ ಭವನವನ್ನ ಪ್ರವೇಶಿಸುವಂತ ಸಂದರ್ಭ ಎದುರಾಗಿ ಹೋಯಿತು. ಆದ್ರೆ ಪ್ರೇಮದ ಬಲೆಯಲ್ಲಿ ಬಿದ್ದ ಮುಗ್ಧೆ ನೀನೇ ಕಥೆಯನ್ನ ಕಟ್ಟಿದೆ. ವಜ್ರೇಶ್ವರಿಯ ಕಥೆಯನ್ನ ನೀನು ರಚಿಸಿದೆ. ಆದ್ರೆ ಏನು ಮಾಡೋಣ, ಇನ್ನೇನು ನಾನು ಗೆದ್ದೆ ಎಂಬ ಹಾಗೆ ವಿಜೃಂಭಿಸುವಷ್ಟರಲ್ಲಿ ಪ್ರವೇಶವಾಯಿತಲ್ಲ ಆ ಶಿವಾರ್ಜುನ.
ಬಂದವನೇ ನನ್ನ ಸುಳಿವನ್ನು ಭೇದಿಸುವುದಕ್ಕೆ ಮುಂದಾದ. ಹೇಗಾದ್ರೂ ಮಾಡಿ ಅವನನ್ನ ಮುಗಿಸಬೇಕು ಎಂಬ ಹಾಗೆ ಹಾತೊರೆಯುತ್ತಾ ಇರುವಾಗ ನನಗೆ ದೊರಕಿದ್ದು ಆ ಪ್ರತ್ಯಕ್ಷ ಅವನ ಬಲಹೀನ ಪೂಜಿತ. ಅವನನ್ನೇ ಮುಂದಿರಿಸಿಕೊಂಡು ಅವನೇ ಈ ಕಥೆಯ ಖಳನಾಯಕನನ್ನಾಗಿ ಮಾಡಬೇಕು ಅಂತ ಹೊರಟೆ. ಪ್ರತಿಯೊಂದು ತಪ್ಪನ್ನು ಎಸಗಿದ್ದು ಆ ಪ್ರತ್ಯಕ್ಷ ಎಂಬ ಹಾಗೆ ನಾನೇ ಸೃಷ್ಟಿಸುವುದಕ್ಕೆ ಮುಂದಾದೆ. ಹೇಗಾದರೂ ಶಿವಾರ್ಜುನನನ್ನ ಮುಗಿಸಬೇಕು ಎಂಬ ಹಾಗೆ ರಾತ್ರಿ ಪಣ ತೊಟ್ಟು ನಡೆದರೆ ಬಲಿಯಾದದ್ದು ಆ ಪಾಪದ ಪಶು ಪುರುಷೋತ್ತಮ. ಈಗ ನಿನಗೆ ಎಚ್ಚರಿಕೆಯ ಮಾತು. ಇಲ್ಲಿ ನಡೆದಿರುವಂತಹ ವಿಷಯ ಕೇವಲ ನಮ್ಮಿಬ್ಬರ ನಡುವೆ ಮಾತ್ರ ಇರತಕ್ಕದ್ದು. ಮತ್ತೊಬ್ಬರಿಗೆ ಗೊತ್ತಾಯ್ತೋ ನಿನ್ನ ಉಜ್ವಲ ಕಮ್ಮಿ ಗಣಿತ ಹಾರ್ದಿಕ ಲಜ್ಜೆ ಬಾರದೆ ಹೋಯಿತೆ. ಇಡೀ ರಾಜ್ಯದ ವಿಗ್ರಹವನ್ನೆಲ್ಲ ಕದ್ದವ ನೀನೆ. ನಾನೇ ಅದನ್ನ ವಿದೇಶಕ್ಕೆ ಮಾರಿ ಹಣ ಗಳಿಸಿ ಶ್ರೀಮಂತನಾಗಬೇಕೆ ಮತ್ತೆ ಹುಚ್ಚು ನಿನಗೆ. ನಿನ್ನೊಟ್ಟಿಗೆ ನಾನು ಹಾಳು ಬಿದ್ದ ಭವನಕ್ಕೆ ಬಂದೆ. ಹೌದು. ಆವಾಗ ನಿನ್ನ ಪ್ರೀತಿ ನನಗೆ ಹೆಚ್ಚಾಯಿತು. ನೀನೇ ಹೇಳಿದೆ ವಜ್ರೇಶ್ವರಿಯ ನಾಟಕ ಮಾಡುವಂತ. ನಾನು ಮಾಡಿದೆ. ಹೇಗೆ? ಆ ಬಳಿಕ ಒಂದು ದಿನ ನಾನು ಒಬ್ಬಳೇ ಭವನಕ್ಕೆ ಹೋದೆ. ಒಬ್ಬಳೇ ಗುಟ್ಟಾಗಿರುವಂತ ಆ ಕೋಣೆಯನ್ನು ಸೇರಿದೆ. ಎಷ್ಟೆಲ್ಲ ಹಳೆಯ ಬಂಗಾರದ ವಿಗ್ರಹಗಳು, ಅವನ್ನೆಲ್ಲ ಕದ್ದಿದ್ದು ನೀನೇ ಅಂತ ಅರ್ಥ ಮಾಡಿಕೊಂಡೆ. ಆರಂಭದಲ್ಲಿ ಕೋದಂಡರಾಮನ ವಿಗ್ರಹ, ಅದನ್ನು ಕದ್ದಿದ್ದು ನೀನು ಅಂತ ನನಗೆ ಗೊತ್ತಾಯಿತು. ಈ ವಿಚಾರವನ್ನ ನನ್ನ ತಂದೆಯಲ್ಲಿ ನಾನು ಬಂದು ಹೇಳಿಕೊಂಡೆ. ಪ್ರಾಮಾಣಿಕವಾದ ಸೇನಾಧಿಕಾರಿ ಅಲ್ವೇವ. ನನ್ನಪ್ಪ ಹೇಳಿದ್ರು, ಕಾಲವನ್ನು ಸಾಧಿಸುವ ಮಗಳೇ, ಸತ್ಯ ಸ್ಫೋಟವಾಗುವ ತನಕ ಅವನೊಂದಿಗೆ ನೀನು ಪ್ರೇಯಸಿ ಅಂತ ನಟನೆ ಮಾಡು ಎಂಬುದಾಗಿ. ಯಾವತ್ತು ನೀನು ಕಳ್ಳ ಧೂರ್ತ ಅಂತ ಗೊತ್ತಾಯಿತು, ಆವಾಗಲೂ ನನಗೆ ಗೊತ್ತಾಯಿತು ವದನ ಒಂದಾದರೆ ಭಾವನೆಗಳು ಮತ್ತೊಂದು ಎಂಬುದಾಗಿ. ಒಂದೇ ನಾಣ್ಯಕ್ಕೆ ಎರಡು ಮುಖ ಉಂಟು ಅಂತ ಗೊತ್ತಾಯಿತು. ತ್ರೇತೆಯ ಕಥೆ ಹೇಳಿದೆಲ್ಲ, ದ್ವಾಪರೆಯ ಕಥೆ ಹೇಳಿದೆಲ್ಲ, ಕಲಿಯುಗದಲ್ಲಿ ಒಬ್ಬನಲ್ಲಿ ರಕ್ಕಸಿರುತ್ತಾನೆ ದೇವತೆ ಇರ್ತಾನೆ ಅಂತ ಹೇಳಿದೆಲ್ಲ, ಆವಾಗ ಗೊತ್ತಾಯ್ತು ನನಗೆ. ಅದಕ್ಕಾಗಿ ನಾನು ಸುಮ್ಮನಿದ್ದೆ. ನಿನ್ನೊಟ್ಟಿಗೆ ನಾನು ಕಳ್ಳೆಯಾಗಿ ಬಂದೆ. ನಿನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟೆ. ಆಮೇಲೆ ಅರ್ಥವಾಯ್ತು ಎಲ್ಲವೂ ನೀನೇ ಕಾರಣ ಅಂತ. ಈ ಸತ್ಯವನ್ನು ನೀನೇ ಒಪ್ಪಿಕೊಳ್ಳುವ ತನಕ ನಾನು ಕಾಲವನ್ನು ಕಾದೆ. ಆದರೆ ಈಗ ನೀನು ಇಂಥ ನೀಚ ಕೆಲಸಕ್ಕೂ ಮುಂದಾಗ್ತಿ ಅಂತಾದ್ರೆ ಆ ಹಣ ಯಾವುದೋ ಸದ್ದು ಬಳಕೆಗೆ ಪ್ರಯೋಜನ ಆಗಿದ್ದಲ್ಲ, ಮತ್ತೊಬ್ಬಳು ಬೆಲೆ ಬಂದನ್ನು ನೀನು ಕೊಳ್ಳುಕೊಳ್ತೀಯ ಅಂತಾದ್ರೆ ನಿನ್ನ ಚಾರಿತ್ರ್ಯ ಏನು ಅಂತ ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಬಣ್ಣ ಯಾವತ್ತು ನಿಜ ಅಲ್ಲ, ನೆನಪಿರ್ಲಿ. ಬಣ್ಣ ಹೋಗುವುದೊಂದು ತೊಳೆದಾಗ, ಇಲ್ಲ ಎಣ್ಣೆ ಹಚ್ಚಿದಾಗ. ನಿನಗೆ ಎಣ್ಣೆಯನ್ನು ಹಾಕಿದ್ದೇನೆ, ನೀರನ್ನು ಹಾಕಿದ್ದೇನೆ, ಇನ್ನು ಹೆಚ್ಚೊಂದು ಬಣ್ಣ ಇರ್ಲಿಕ್ಕಿಲ್ಲ, ತೆಗೆಯುವುದೇ ಇನ್ನು ಬಿಡ್ಲಿಕ್ಕಿಲ್ಲ. ಮಹಾರಾಜರಿಗೆ ಹೋಗಿ ಹೇಳ್ತೇನೆ, ನಿನಗೆ ತಕ್ಕ ಶಾಸ್ತಿ ಕೊಡ್ಲಿಲ್ಲ. ನಾನು ಸೇನಾಧಿಕಾರಿ ಮಗಳು ಆರೋಪಿ ಅಲ್ಲ. ಹೌದು ಹೇಳ್ತೀಯಾ? ಹೌದು ಹೇಳ್ತೀಯಾ? ಹೌದು. ಹಾರ್ದಿಕನನ್ನ ಅಪರಾಧ ಬಗ್ಗೆ ನಿರೂಪಿಸ್ತೀಯ? ಹೌದು. ಘಟಸರ್ಪವ ಹೆಡೆಯಿಂದ ತುಳಿಯುವುದಿಲ್ಲ, ಬಾಲ ಹಿಡಿದು ಎಳೆದು ನೆಲಕ್ಕೆ ಬಡಿತೇನೆ. ನೀನೇ
ಯಕ್ಷ ಭಗವಂತನೇ ತೆರೆಗೆಳೆದು ಬಂದರು ಹಾರ್ದಿಕನ ಪಾಪರಾಧಿ ಎಂಬ ಹಾಗೆ ನಿರೂಪಿಸುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅಂತ ಮೋಸದ ಬಲೆಯನ್ನ ಈಗಾಗಲೇ ಜನರ ಮೇಲೆ ಬಿಂಬಿಸಿದ್ದೇನೆ. ಅರಬೇ, ಏನು ಈ ವಿಷಯ ನಮ್ಮಿಬ್ಬರ ನಡುವೆ ಮಾತ್ರ ಇರಬೇಕು. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾಯ್ತು, ಏನ್ ಮಾಡ್ತೀಯ? ನಿನ್ನ ಕಟ್ಟು ಕತ್ತರಿಸುತ್ತಾರೆ. ಎಚ್ಚರ! ನಿನಗೆ ಹುಚ್ಚ ಹುಚ್ಚಲ್ಲದೆ ಹೆಣ್ಣು ಒಲಿಯುವುದು ಯಾವುದಕ್ಕೆ ಹೇಳು? ಯಾವಾಗ? ಒಂದು ಬಂಗಾರಕ್ಕೆ, ಹಾ, ಇಲ್ಲ ಶೃಂಗಾರಕ್ಕೆ. ಅಂದ್ರೆ ನಿನ್ನಲ್ಲಿ ಬಂಗಾರವೂ ಉಂಟು, ಶೃಂಗಾರವೂ ಉಂಟು. ನಾನು ಹೀಗೆ ಕೇಳಿದ್ದು ನಿನ್ನ ದೃಢತೆ ಎಷ್ಟುಂಟು ನೋಡುವಂತ. ಹೌದಾ? ನಿನ್ನಲ್ಲಿ ಬಿಟ್ಟು ನನಗೆ ಯಾರಿದ್ದಾರೋ ನೋಡು. ನೀನು ವಿನಂತಿ ಒಟ್ಟಿಗಿರು, ಬೇಕಿದ್ರೆ ವಿನಂತಿ ಅಮ್ಮನೊಟ್ಟಿಗೆ ಹಾಕಿಕೋ. ನನಗೆ ಸಂಬಂಧ ಇಲ್ಲ. ಅಮ್ಮಲ ಬೇಡ ಬಿಡು. ನನಗೆ ಕಡಿಮೆ ಮಾಡಿದ್ರೆ ಆಯ್ತು ಅಷ್ಟೇ. ನಿನಗೂ ಕೊರತೆ ಆಗದಿದ್ದಾಗ ನಾನು ನೋಡ್ಕೊಳ್ತೇನೆ. ನೀನು ಯಾರನ್ನು ಬೇಕಿದ್ರೆ ನೋಡ್ಕೋ, ಮನೆಗೊಂದು ಯಾರನ್ನು ಕರ್ಕೊಂಡು ಬರಬೇಡ. ನಮ್ದೆಲ್ಲ ಹೊರಗೆ ವ್ಯವಹಾರ. ಹೊರಗಡೆ ಬೇಕಾದ್ರೆ 8 ಮನೆ ಮಾಡ್ಕೊ, ನಂಗೆ ಸಂಬಂಧ ಇಲ್ಲ. ಮನೆ ಒಂದೇ ಇದ್ರು 8 ಜನ ಇರ್ತಾರ. ಇಲ್ಲ, ಮನೇಲಿ ಬೇಡ. ಮನೇಲಿ ಒಪ್ಪುದಿಲ್ಲ ನಾನು. ಹೌದು, ಆಯ್ತೆ. ಮನೇಲಿ ನೀನು ಒಪ್ಪಿದೆ ಅಂತಾದ್ರೆ ನಾನು ಏನು ಮಾಡ್ತೇನೆ ಅಂತ ಹೇಳಿ ಬರುವುದಿಲ್ಲ. ಬೇಡ ಬೇಡ, ನೀವು ಮಲಗಿದಾಗೆ ಕೊಂದೆ ನಾನು. ಹಾಗಾಗಿ ಮನೆಯಿಂದ ಹೊರಗಡೆ ಏನು ಬೇಕಿದ್ರೆ ಮಾಡ್ಕೊ. ಅಂತಹ ದುಡುಕಿನ ನಿರ್ಧಾರ ಸಲ್ಲ. ನೋಡು, ವಿಷಯ ಗೊತ್ತಾಗಿರಲಿ. ನಾವಿಬ್ರು ಮದುವೆ ನಂತರ ಸುಖವಾಗಿರೋಣವಂತೆ. ದೂರ ಹೋಗೋಣ, ದೂರ ಹೋಗೋಣ. ದೂರ ನೀನು